ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಕೃತಿ ಮೂಡ್ಬೆಟ್ಟು. ಅರಬ್ ಸಂಯುಕ್ತ ರಾಷ್ಟ್ರದ ಶಾರ್ಜಾದಲ್ಲಿ ಜೆಎಂಆರ್ ಸ್ಪೋರ್ಟಿಂಗ್ ಕಮಿಟಿ ಆಯೋಜಿಸಿದ 20 ಓವರ್ಗಳ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಯುಎಇ ಜಗರ್ನಾಟ್ ಕ್ಲಾಸಿಕ್ ಏಸಸ್ ತಂಡವು ಈ ಬಾರಿಯ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿತು. ಶಾರ್ಜಾದ ಜೆಎಂಆರ್ ಸ್ಪೋರ್ಟಿಂಗ್ ಮೈದಾನದಲ್ಲಿ ಜರುಗಿದ ಸೀಸನ್ 8ರ ಈ ಪಂದ್ಯಾಕೂಟದಲ್ಲಿ ಲೆದರ್ ಬಾಲ್ ಕ್ರಿಕೆಟ್ನಲ್ಲಿ ಪ್ರಸಿದ್ಧಿ ಪಡೆದಿರುವ ಯುಎಇನ ಪ್ರಮುಖ 4 ತಂಡಗಳಾದ ಜಗರ್ನಾಟ್ ಕ್ಲಾಸಿಕ್ ಏಸಸ್, ಗೋಜಲ್ ಯುನೈಟೆಡ್ ಯುಎಇ, ನೆಟ್ವರ್ಕ್ ಹಾಗೂ ದಿ ರಾಯಲ್ ಮೇವರಿಕ್ಸ್ ತಂಡಗಳು ಭಾಗವಹಿಸಿದ್ದವು. ಫೈನಲ್ ಪಂದ್ಯವು ಗೋಜಲ್ ಯುನೈಟೆಡ್ ಯುಎಇ ಹಾಗೂ ಜಗರ್ನಾಟ್ ಕ್ಲಾಸಿಕ್ ಏಸಸ್ ತಂಡಗಳ ನಡುವೆ ಜರುಗಿತು. ಮೊದಲು ಬ್ಯಾಟ್ ಮಾಡಿದ ಗೋಜಲ್ ಯುನೈಟೆಡ್ ತಂಡವು 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 206 ರನ್ಗಳ ಬೃಹತ್ ಮೊತ್ತವನ್ನು ಪೇರಿಸಿತು. ಈ ಕಠಿಣ ಗುರಿಯನ್ನು ಬೆಂಬತ್ತಿದ ಜಗರ್ನಾಟ್ ತಂಡವು ಕೇವಲ 15.5 ಓವರ್ಗಳಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡು ಸಲೀಸಾಗಿ 207 ರನ್ ಗಳಿಸಿ 5 ವಿಕೆಟ್ಗಳಿಂದ ಗೋಜಲ್ ಯುನೈಟೆಡ್ ತಂಡವನ್ನು ಭರ್ಜರಿಯಾಗಿ ಮಣಿಸಿ ವಿಜಯ ಪತಾಕೆಯನ್ನ ಹಾರಿಸಿತು. ಜಗರ್ನಾಟ್ ತಂಡದ ಬೀಸು ದಾಂಡಿಗ ಗಯಾನಾ ಚಿಂತಕ್ ಕೇವಲ 40 ಚೆಂಡುಗಳಲ್ಲಿ 7 ಗಗನಚುಂಬಿ ಸಿಕ್ಸರ್ ಹಾಗೂ 10 ಮನಮೋಹಕ ಬೌಂಡರಿಯೊಂದಿಗೆ ಸಿಡಿಲಬ್ಬರದ 96 ರನ್ ಅನ್ನ ಸಿಡಿಸಿ ತಂಡದ ವಿಜಯಕ್ಕೆ ಆಸರೆಯಾದರು. ಬೌಲಿಂಗ್ನಲ್ಲೂ ಮಿಂಚಿದ ಚಿಂತಕ್ 3 ಓವರ್ಗಳಲ್ಲಿ ಒಂದು ಅಮೂಲ್ಯ ವಿಕೆಟ್ ಅನ್ನು ಪಡೆಯುವುದರ ಮೂಲಕ ಪಂದ್ಯಶ್ರೇಷ್ಠ ಪ್ರಶಸ್ತಿಯಿಂದ ಅಭಿನಂದಿತರಾದರು. ಬಹುಮಾನ ವಿತರಣಾ ಸಮಾರಂಭದಲ್ಲಿ ಜಗರ್ನಾಟ್ ತಂಡವು ಮಿರಮಿರನೆ ಮಿಂಚುವ ಜೆಎಂಆರ್ ಸ್ಪೋರ್ಟಿಂಗ್ ಟ್ರೋಫಿ ಸಹಿತ 1500 ದಿರಂ ನಗದು ಹಾಗೂ ಪಾರಿತೋಷಕಗಳನ್ನು ಶಾರ್ಜಾದ ಜೆಎಂಆರ್ ಸ್ಪೋರ್ಟಿಂಗ್ ಕಮಿಟಿಯ ಮುಖ್ಯಸ್ಥರಾದ ತಲಹರ್ ಅವರಿಂದ ತಂಡದ ನಾಯಕ ಜೊನಾಥನ್ ಡೇನಿಯಲ್ ಸ್ವೀಕರಿಸಿದರು. ಗೋಜಲ್ ಯುನೈಟೆಡ್ ತಂಡದ ನಾಯಕ ರಂಜಾನ್ ಸೋಲೆಹ್ ರನ್ನರ್ ಅಪ್ ಪ್ರಶಸ್ತಿ, ನಗದು ಹಾಗೂ ಪಾರಿತೋಷಕಗಳನ್ನ ದುಬೈ ಟೆಕ್ನೋ ಟೈಟನ್ಸ್ ತಂಡದ ನಾಯಕ ಹಾಗೂ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ನ ಮಧ್ಯಪ್ರಾಚ್ಯ ದೇಶಗಳ ಪ್ರತಿನಿಧಿ ಶ್ರೀಯುತ ವಿಠಲ್ ರಿಷಾನ್ ನಾಯ್ಕರಿಂದ ಪಡೆದರು. ಜನಮನ ಸೆಳೆದ ಈ ಕ್ರಿಕೆಟ್ ಪಂದ್ಯಾವಳಿಯು ಸಮಾರೋಪ ಸಮಾರಂಭದಲ್ಲಿ ಅರಬ್ ಸಂಯುಕ್ತ ರಾಷ್ಟ್ರದ ಪ್ರಮುಖ ಗಣ್ಯರು, ಕ್ರೀಡಾಪಟುಗಳು ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು.